ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್. ಏನಿದು ಯೋಜನೆ? ಯುನೆಸ್ಕೋ ಪಟ್ಟಿಯಲ್ಲಿರುವ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಬರುವ ಶರಾವತಿ ಸಿಂಗಳಿಕ ಅಭಯಾರಣ್ಯದ ಹೃದಯ ಭಾಗವಾದ ಮಳೆಕಾಡುಗಳಲ್ಲಿ 15,000ಕ್ಕಿಂತಲೂ ಹೆಚ್ಚು ಮರಗಳನ್ನ ಕಡಿದು ಭೂಮಿಯನ್ನ ಕೊರೆದು ಪಂಪಿಂಗ್ ಮೂಲಕ ಕೇಡುಸೊಪ್ಪದಿಂದ ತಲಕಳಲೆ ಡ್ಯಾಂಗೆ ನೀರನ್ನ ತಲುಪಿಸಿ ವಿದ್ಯುತ್ ತಯಾರಿಸುವ ಒಂದು ಯೋಜನೆ. ಆದ್ರೆ ನಿಮ್ಗೆ ಗೊತ್ತುಂಟಾ, ಈಗಾಗಲೇ ಇರುವ ಅಣೆಕಟ್ಟುಗಳ ಪರಿಣಾಮವಾಗಿ ಈಗಾಗಲೇ ಶರಾವತಿ ನದಿಯ ಅಳವೆಯಲ್ಲಿ ಜನರು ಸಿಹಿ ನೀರಿನ ಅಭಾವವನ್ನ ಅನುಭವಿಸ್ತಾ ಇದ್ದಾರೆ. ಇದು ಇನ್ನಷ್ಟು ಕಡಿಮೆ ಆದ್ರೆ ಜನರ ಜೀವನದ ಮೇಲೆ ಪರಿಣಾಮ ಬೀರುವುದಲ್ಲದೆ ಜಲಚರ ಜೀವಿಗಳ ವಂಶಾಭಿವೃದ್ಧಿಯ ಮೇಲೂ ಸಹ ಪರಿಣಾಮ ಬೀರುತ್ತದೆ. ಮೀನುಗಾರಿಕೆಯನ್ನೇ ನಂಬಿಕೊಂಡಿರುವ ಆ ಬೇಸ್ತರ ಕುಟುಂಬಗಳ ಬಗ್ಗೆ ನೀವು ಒಮ್ಮೆಯಾದ್ರೂ ಯೋಚಿಸಿದೀರಾ? ಪಶ್ಚಿಮ ಘಟ್ಟಗಳಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಂಗಳಿಕಗಳು ಕಂಡುಬರುವುದು ಶರಾವತಿ ಕಾಡುಗಳಲ್ಲಿಯೇ. ಅವು ಹಾಗೂ ಇತರೆ ಪ್ರಾಣಿ ಪಕ್ಷಿಗಳು ಎಲ್ಲಿಗೆ ಹೋಗಬೇಕು? ಹಾಗೆ ನೀವು ಹೇಳ್ತಾ ಇದ್ದೀರಾ, ಡೆಲ್ಲಿ ಮೂಲಕ ಬಂದ ತ್ಯಾಜ್ಯವನ್ನ ಶರಾವತಿ ತೀರದ ಮಾಸ್ತಿ ಹಳ್ಳಕ್ಕೆ ಹಾಕುವ ಯೋಜನೆ ಅಂತ. ಮಳೆಗಾಲದಲ್ಲಿ ಆ ಮಣ್ಣು ಮತ್ತೆ ನದಿಗೆ ಸೇರಿ ಪ್ರವಾಹ ಉಂಟಾಗಲು ಎಡೆ ಮಾಡಿಕೊಡೋದಿಲ್ವಾ? ಅದು ಮತ್ತೊಂದು ಶಿರೂರು ದುರಂತಕ್ಕೆ ದಾರಿ ಮಾಡೋದಿಲ್ವಾ? ಪಶ್ಚಿಮ ಘಟ್ಟದ ಈ ಸೂಕ್ಷ್ಮ ವಲಯಗಳಲ್ಲಿ ಇಂತಹ ಅರ್ತ್ ಡ್ರಿಲ್ಲಿಂಗ್ ಬೇಕಾ? ಅದೇ ಯೋಜನೆಯ 8,000 ಕೋಟಿಯಲ್ಲಿ ನಮಗೆ ರಸ್ತೆ ಹಾಗೂ ಆಸ್ಪತ್ರೆಗಳನ್ನ ಮಾಡಿಸಿ. ಇದೇ ನಮ್ಮ ಹೊನ್ನಾವರದ ಎಷ್ಟೋ ಹಳ್ಳಿಗಳು 2-3 ದಿನವಾದ್ರೂ ವಿದ್ಯುತ್ ಕಾಣದೆ ಬಳಲ್ತಾವೆ. ನಿಮ್ಮ ಮಹಾನಗರದ ಉಜ್ವಲತೆಗೆ ನಮ್ಮ ಹಳ್ಳಿಗಳ ಬಲಿ ಬೇಡ.